ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಹೆಂಡತಿಗೆ ಬ್ರಾ ಧರಿಸುವುದು ಇಷ್ಟವಿಲ್ಲ. ಇದರಿಂದ ನನಗೆ ನಾಚಿಕೆ ಆಗುತ್ತಿದೆ. ನಾವು ಅವಿಭಕ್ತ ಕುಟುಂಬದಲ್ಲಿ ವಾಸಿಸುತ್ತಿದ್ದೇವೆ. ನನ್ನ ಹೆಂಡತಿಗೆ ಮನೆಯಲ್ಲಿರುವಾಗ ಬ್ರಾ ಧರಿಸುವುದು ಇಷ್ಟವಿಲ್ಲ. ಆಕೆಯೇ ಈ ಅಭ್ಯಾಸದಿಂದ ನನಗೆ ಮುಜುಗರವಾಗುತ್ತಿದೆ. ನನಗೆ ಮದುವೆಯಾಗಿ 3 ವರ್ಷಗಳಾಗಿವೆ. ನಮಗೆ ಇನ್ನೂ ಮಕ್ಕಳಾಗಿಲ್ಲ. ನನ್ನ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನನ್ನ ಹೆಂಡತಿಯಿಂದಾಗಿ ನಾನು ಕೆಲವೊಮ್ಮೆ ಮುಜುಗರಗೊಳ್ಳಲಾಗುತ್ತೇನೆ. ಕರೋನಾ ಆರಂಭವಾಗುವುದಕ್ಕೂ ಸ್ವಲ್ಪ ಮುನ್ನ ನಾವು ವಿವಾಹವಾದೆವು. ನಮ್ಮ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಪ್ರಾರಂಭವಾಯಿತು. ಇದು ನಮ್ಮಿಬ್ಬರ ಜೊತೆಗೆ ಸಮಯ ಕಳೆಯಲು ಬಹಳ ಒಳ್ಳೆಯ ಅವಕಾಶವಾಗಿತ್ತು. ಹಾಗಾಗಿ ಲಾಕ್ಡೌನ್ ಆದಾಗ ನಾವು ನಮ್ಮ ಹೆತ್ತವರೊಂದಿಗೆ ಇರಲು ಹೋಗಿದ್ದೇವೆ. ಬ್ರಾ ಧರಿಸಲು ಇಷ್ಟಪಡುವುದಿಲ್ಲ. ನಾವೆಲ್ಲರೂ ಒಟ್ಟಿಗೆ ಚೆನ್ನಾಗಿ ವಾಸಿಸುತ್ತಿದ್ದೆವು. ನಮ್ಮ ನಡುವೆ ಎಲ್ಲವೂ ಚೆನ್ನಾಗಿತ್ತು. ನನ್ನ ಹೆಂಡತಿ ಹಾಗೂ ತಾಯಿ ಚೆನ್ನಾಗಿ ಹೊಂದಿಕೊಂಡು ಇರುತ್ತಿದ್ದರು. ಆದರೆ ಈ ಸಮಯದಲ್ಲಿ ನಾನು ಎದುರಿಸಿದ ಏಕೈಕ ಸಮಸ್ಯೆಯೆಂದರೆ ನನ್ನ ಹೆಂಡತಿ ಮನೆಯಲ್ಲಿ ಬ್ರಾಗಳನ್ನು ಧರಿಸುವುದನ್ನು ಇಷ್ಟಪಡುವುದಿಲ್ಲ. ಅದು ಕೆಲವೊಮ್ಮೆ ನನಗೆ ತುಂಬ ವಿಚಿತ್ರವಾಗುತ್ತದೆ. ನನ್ನ ತಂದೆ ಮನೆಯಲ್ಲಿರುತ್ತಾರೆ. ನಮ್ಮ ನೆರೆಹೊರೆಯವರು ತಮ್ಮ ಮನೆಗಿಂತ ಹೆಚ್ಚಾಗಿ ಇತರರ ಮನೆಗೆ ಇಣುಕಿ ನೋಡುವ ಅಭ್ಯಾಸ. ಮೊದಲು ದುಪ್ಪಟ್ಟಾದರೂ ಹಾಕುತ್ತಿದ್ದಳು. ಮೊದಲು ನನ್ನ ಹೆಂಡತಿ ಮನೆಯಲ್ಲಿ ಹಗುರವಾದ ಕಾಟನ್ ಸೂಟ್ನೊಂದಿಗೆ ದುಪ್ಪಟ್ಟ ಧರಿಸುತ್ತಿದ್ದಳು. ಆದರೆ ಈಗ ಅವಳು ದುಪ್ಪಟ್ಟ ಹಾಕುವುದನ್ನು ನಿಲ್ಲಿಸಿದ್ದಾಳೆ. ಅವಳು ಬ್ರಾ ಹಾಕದೆ, ದುಪ್ಪಟ್ಟ ಹಾಕದೆ ಮನೆಯ ಸುತ್ತಲೂ ತಿರುಗುತ್ತಾಳೆ. ಅದು ನನಗೆ ಇಷ್ಟವಾಗುತ್ತಿಲ್ಲ. ನನ್ನ ಮೇಲೆಯೇ ಕೋಪಗೊಳ್ಳುತ್ತಾಳೆ. ಆಕೆಗೆ ಬ್ರಾ ಧರಿಸಲು ಇಷ್ಟವಿಲ್ಲದಿದ್ದರೂ ನೋಡುವವರ ದೃಷ್ಟಿಯಿಂದಾದರೂ ಹಾಕಬೇಕಲ್ಲವೇ? ಈ ಬಗ್ಗೆ ನಾನು ಆಕೆಗೆ ಅನೇಕ ಬಾರಿ ಹೇಳಿದ್ದೇನೆ. ಆದರೆ ಅವಳು ಬಳಸಿಕೊಂಡು ನನ್ನ ಮೇಲೆ ಕೋಪಗೊಳ್ಳಲು ಪ್ರಾರಂಭಿಸುತ್ತಾಳೆ. ಕುಟುಂಬದಲ್ಲಿ ವಾಸಿಸುವ ಯಾವ ರೀತಿ ಇರಬೇಕು ಅನ್ನೋದನ್ನು ಆಕೆಗೆ ಹೇಳಿ ತಿಳಿಯಪಡಿಸಲು ಗೊತ್ತಾಗುತ್ತಿಲ್ಲ. ಇದೊಂದು ಗಂಭೀರ ವಿಷಯವೇನಲ್ಲ ಎನ್ನುತ್ತಾರೆ ಲವ್ ಕೋಚ್ ಅನಿಲ್ ಕುಮಾರ್ ಎಸ್. ಪತ್ನಿಯ ಜೊತೆ ಸರಿಯಾಗಿ ಮಾತುಕತೆ ನಡೆಸುವುದರ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸಬಹುದು. ಕಾಟನ್ ಕುರ್ತರ ಕೆಳಗೆ ಬ್ರಾ ಧರಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ನೀವು ಅವರಿಗೆ ಹೇಳಬೇಕು. ಅವಳು ದುಪ್ಪಟ್ಟ ಹಾಕಲು ಬಯಸಿದರೆ ಅದು ಒಳ್ಳೆಯದು. ಆದರೆ ಅವಳು ಟ್ರಾನ್ಸ್ಪೇರೆಂಟ್ ಬಟ್ಟೆಯೊಳಗೆ ಬ್ರಾ ಧರಿಸಿದರೆ ಅದು ಹೆಚ್ಚು ಕೆಟ್ಟದಾಗಿ ಕಾಣುತ್ತದೆ ಎಂದು ಆಕೆಗೆ ತಿಳಿಸಿಬಿಡಿ. ಬ್ರಾ ಧರಿಸಲು ಒತ್ತಾಯಿಸಿದ್ದೀರಿ. ನಿಮ್ಮ ಹೆತ್ತವರು ಸಹ ನಿಮ್ಮೊಂದಿಗೆ ವಾಸಿಸುತ್ತಿದ್ದಾರೆ ಎಂದ ಮೇಲೆ ಅವರ ಮುಂದೆ ನೀವು ನಿಮ್ಮ ಹೆಂಡತಿಯೊಂದಿಗೆ ಸುತ್ತಾಡಲು ಇಷ್ಟಪಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿನ ಬಗ್ಗೆ ನಿಮ್ಮ ಹೆಂಡತಿಗೆ ಹೇಳಿ. ಬ್ರಾ ಧರಿಸಲು ಆಕೆಗೆ ಇಷ್ಟವಿಲ್ಲದಿದ್ದರೆ ಬೇಡ. ಬ್ರಾ ಧರಿಸಲು ಒತ್ತಾಯ ಮಾಡಬೇಡಿ. ಆದರೆ ಅವಳು ನಿಮ್ಮ ಹೆತ್ತವರೊಂದಿಗೆ ಇರುವಾಗ ದುಪ್ಪಟವನ್ನು ಮಾತ್ರ ಹಾಕುವಂತೆ ತಿಳಿಸಿ. ನೀವು ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ ಅವಳು ಖಂಡಿತವಾಗಿಯೂ ನಿಮ್ಮ ಮಾತನ್ನು ಕೇಳುತ್ತಾಳೆ. ಸಣ್ಣ ವಿಷಯಗಳಿಗೆ ಜಗಳವಾಡುವುದನ್ನು ತಪ್ಪಿಸಿ. ಮಹಿಳೆಯರು ತಮ್ಮ ಮೊಲೆತೋಟುಗಳನ್ನು ತೋರಿಸಲು ಇನ್ನೂ ನಿಷೇಧಿತ ಸಂಪ್ರದಾಯದ ಸಮಾಜದಲ್ಲಿ ನಾವು ವಾಸಿಸುತ್ತಿದ್ದೇವೆ ಎಂಬುದರಲ್ಲಿ ಸಂದೇಹವಿಲ್ಲ. ಮಹಿಳೆ ತನ್ನ ಬಟ್ಟೆಗಳನ್ನು ಸರಿಯಾಗಿ ಹಾಕದಿದ್ದರೆ ಜನರು ಅವಳ ಬಗ್ಗೆ ಕೆಟ್ಟದನ್ನು ಮಾತನಾಡಲು ಪ್ರಾರಂಭಿಸುತ್ತಾರೆ. ಆದರೆ ಇದರಲ್ಲಿ ನಿಮ್ಮ ತಪ್ಪನ್ನು ಸ್ವಲ್ಪ ಹೇಳುತ್ತೇನೆ. ಏಕೆಂದರೆ ನೀವು ನಿಮ್ಮ ಹೆಂಡತಿಯೊಂದಿಗೆ ಬಹಳ ಕ್ಷುಲ್ಲಕ ವಿಷಯಕ್ಕೆ ಜಗಳವಾಡುತ್ತಿದ್ದೀರಿ. ಮನವರಿಕೆ ಮಾಡಿ ಒತ್ತಾಯ ಬೇಡ. ನಿಮ್ಮ ಹೆಂಡತಿ ನಿಮ್ಮ ಮನೆಯೊಳಗೆ ಮಾತ್ರ ಬ್ರಾ ಇಲ್ಲದೆ ತಿರುಗಾಡುತ್ತಿದ್ದಾಳೆ. ಅವಳು ಈ ರೀತಿ ಮನೆಯಿಂದ ಹೊರಗೆ ಹೋಗುವುದಿಲ್ಲ. ನಾನು ನಿಮಗೆ ನೀಡುವ ಏಕೈಕ ಸಲಹೆ ಎಂದರೆ ನಿಮ್ಮಿಬ್ಬರ ಸಂಬಂಧವು ಈ ವಿಷಯಗಳನ್ನು ಮೀರಿದೆ. ಇಂತಹ ಅನುಪಯುಕ್ತ ವಿಷಯಗಳ ಬಗ್ಗೆ ಜಗಳವಾಡುವುದನ್ನು ಬಿಟ್ಟು ನೀವು ಅವರಿಗೆ ಬ್ರಾ ಧರಿಸುತ್ತೇವೆ ಅಥವಾ ದುಪ್ಪಟ್ಟ ಧರಿಸುವಂತೆ ಮನವರಿಕೆ ಮಾಡಬಹುದೇ ಹೊರತು ಅವರನ್ನು ಒತ್ತಾಯಿಸುವುದಕ್ಕೆ ತಪ್ಪು. ಯಾವುದೇ ವಿಷಯದಲ್ಲೂ ಜಾಸ್ತಿ ಬಲವಂತ ಮಾಡಬೇಡಿ, ಏಕೆಂದರೆ ಸಂಬಂಧ ಉಳಿಯುವುದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.